ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್. ಇದು ಸ್ವಲ್ಪ ಜಾಗ ನನ್ನ ಹತ್ರ ಅದ. ಇದು ಕಾರ್ನರ್ದಾಗ ಸ್ವಲ್ಪ ಜಾಗ ಉಳಿದಿತ್ತು. ಇದಕ್ಕೆ ಏನಾದರೂ ಇಲ್ಲೊಂದು ಚಲೋ ನನ್ನ ಪಾಟ್ಗಳಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡ್ಕೋಬೇಕು ಅಂತ ಇದ್ದೀನಿ. ನೋಡಿರಿ, ನಾನು ಇದು ಯಾವ ಥರ ಡೆಕೋರೇಷನ್ ಮಾಡ್ಕೋತೀನಿ ಅಂತ ನಿಮಗೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ಹತ್ರ ಸ್ವಲ್ಪ ಜಾಗ ಇರಲಿ, ಭಾಳ ಜಾಗ ಇರಲಿ, ನಾವು ಅದಕ್ಕೆ ಸ್ವಚ್ಛ ಮಾಡಿ, ಮತ್ತು ಮೊದಲನೇ ಮಾತು ಏನದ, ಸ್ವಚ್ಛ ಇಟ್ಕೊಂಡು ನಮ್ಮಲ್ಲಿ 2 ಪಾಟ್ ಇರಲಿ 3 ಪಾಟ್ ಇರಲಿ, ನಾವು ಹೆಂಗೆ ನಮ್ಮ ಮನೆಯಿಂದ ಅಲಂಕಾರ ಮಾಡ್ಕೋಬೇಕು, ಮತ್ತು ನಮ್ಮ ಮನೆ ಮುಂದೆ ಸಣ್ಣ ಗಾರ್ಡನ್ ಆಗಲಿ ದೊಡ್ಡ ಗಾರ್ಡನ್ ಆಗಲಿ ಹೆಂಗೆ ಸೆಟ್ ಮಾಡ್ಕೋಬೇಕಂತ ನಾನು ಹೇಳೋದು ಪ್ರಯತ್ನ ಮಾಡಕತ್ತೀನಿ ಫ್ರೆಂಡ್ಸ. ಇವಾಗ ನೋಡಿರಿ, ನಾನು ತೋರಿಸ್ತೀನಿ. ಜಾಸ್ತಿ ಏನೂ ಬೇಕಾಗಿಲ್ಲ ಫ್ರೆಂಡ್ಸ. ನಮ್ಮ ಹತ್ರ ಏನಿರ್ತದೆ, ನಮ್ಮ ಹತ್ರ ಎಷ್ಟು ಗಿಡಗಳಿರ್ತಾವೆ ಅಷ್ಟೇ ನಾನು ಡೆಕೋರೇಷನ್ ಮಾಡಿ ನಿಮಗೆ ತೋರ್ಸಕತ್ತೀನಿ. ಇವಾಗ ನಾನಿಲ್ಲಿ ಒಂದು ಬಕೆಟ್ ಇಟ್ಟಿದ್ದಲ್ಲ, ಆ ಬಕೆಟ್ ಮೇಲೆ ಒಂದು ವೇಸ್ಟ್ ಇದ್ದಿದ್ದು ಪರ್ಸಿ ಇಟ್ಟು ಇದು ಡೆಕೋರೇಷನ್ ಮಾಡ್ಕೊಳತ್ತೀನಿ. ಇಲ್ಲಿ ನನಗೆ ಕೃಷ್ಣಾಗ ಕುಂದಿರಿಸ್ಬೇಕು. ನಾನು ಕೃಷ್ಣ ಕುಂದಿರಿಸಿ ಡೆಕೋರೇಷನ್ ಮಾಡಬೇಕು. ನನ್ನ ಮುಕುಂದ ಮುರಾರಿ ನನ್ನ ಕೃಷ್ಣ ಕೂಡಿಸ್ಬೇಕಂತ ನಾನು ನಿಮಗೆ ಮಾಡಿ ತೋರ್ಸಕತ್ತೀನಿ. ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್. ಒಂದು ಸಣ್ಣ ಮೇಕವರ್ ಮಾಡಿ ನಾನು ನಿಮಗೆ ತೋರ್ಸಕತ್ತೀನಿ. ನೋಡಿ ಫ್ರೆಂಡ್ಸ್, ನಮಗೆ ಜಾಸ್ತಿ ಏನೂ ಬೇಕಾಗಿಲ್ಲ, ಜಾಸ್ತಿ ಏನು ಗಿಡಗಳು ಬೇಡ, ನಮಗೇನು ದೊಡ್ಡ ದೊಡ್ಡ ಗಿಡಗಳೇನು ಬೇಡ. ನಿಮಗೆ ಸಣ್ಣದೊಂದು ಮೇಕವರ್ ಮಾಡಿ ತೋರ್ಸಕತ್ತೀನಿ. ನಿಮಗೆ ನಾನು ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ್. ಇವು ಗಿಡಗಳು ಯಾವಾಗೂ ಡೆಕೋರೇಷನ್ ಮಾಡೋಕೆ ಚಲೋ ಅನ್ನಿಸ್ತವ ಫ್ರೆಂಡ್ಸ್. ಇದು ನೋಡಿ, ಇದು ಸಿಂಗೋನಿಯಮ್ ಅದಲ್ಲ, ಇದು ಡೆಕೋರೇಷನ್ ಮಾಡೋಕೆ ಯಾವಾಗೂ ಭಾಳ ಬೆಸ್ಟ್ ಗಿಡ. ಇದು ಡೆಕೋರೇಷನ್ ಮಾಡೋಕೆ ಎಷ್ಟು ಚಂದ ಎಲೆಗಳು ಬಂದಾವ. ನಾ ಡೆಕೋರೇಷನ್ ಮಾಡೋ ಸಲಕ್ಕಾಗಿ ಇವೆಲ್ಲ ನಾನು ಬೆಳೆಸಿಟ್ಟಿರ್ತೀನಿ. ನೀವು ನೋಡ್ತಾ ಇರ್ಬೋದು. ಇದು ಸ್ವಲ್ಪ ದೊಡ್ಡ ಗಿಡ ಅದ. ನಾ ಏನು ಮಾಡ್ತೀನಿ, ಕೆಳಗೆ ಇಟ್ಕೊತೀನಿ. ನಾನು ಇನ್ನೊಂದು ಸಿಂಗೋನಿಯಮ್ ತಂದೀನಿ. ಇದ್ರಾಗ ಇದು ಬೇರೆ ವೆರೈಟಿ ಅದ. ಇದು ಬೇರೆ ವೆರೈಟಿ ಅದ, ಇದು ಬೇರೆ ವೆರೈಟಿ ಅದ. ನಾನು ಇನ್ನೊಂದು ತಂದೀನಿ ಸಿಂಗೋನಿಯಮ್. ನೋಡಿ, ಇದ್ರಾಗ ಯಾವುದೋ ಒಂದು ಗಿಡ ಎದ್ದದ. ನಾನು ಇದಕ್ಕೆ ಕಿತ್ತು ಬಿಸಾಕ್ತೀನಿ. ಎಷ್ಟು ಹಸಿರಾಗಿ ಇಷ್ಟು ನಾವು ಮಾಡ್ಕೋಬೇಕು ಫ್ರೆಂಡ್ಸ. ಡೆಕೋರೇಷನ್ ಏನಾರ ಮಾಡೋದಿದ್ರೆ ನಮ್ಮ ಗಾರ್ಡನ್ದಾಗ ನಾವು ಸ್ವಲ್ಪ ಸಣ್ಣ ಸಣ್ಣ ಗಿಡಗಳು ತೊಗೊಂಡು ಡೆಕೋರೇಷನ್ ಮಾಡ್ಕೊಂಡಿವಂದ್ರೆ ಭಾಳ ಚಲೋ, ಭಾಳ ಚಂದ ಕಾಣಿಸ್ತದ. ನಾನು ಡೆಕೋರೇಷನ್ ಸಲುವಾಗಿ ಅಂತ ಇವು ಗಿಡಗಳೆಲ್ಲ ಸಿಂಗೋನಿಯಮ್ ಬೆಳೆಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಸಣ್ಣ ಪ್ರಯತ್ನ ಮಾಡ್ತೀನಿ ನನ್ನ ಗಾರ್ಡನ್ಗೆ ಚಲೋ ಮಾಡೋದು. ನಾನು ಸಣ್ಣ ಪ್ರಯತ್ನ ಮಾಡಿ ನಿಮ್ಗೆ ತೋರ್ಸಕತ್ತೀನಿ. ನನ್ನ ಕೃಷ್ಣನ ಮುಂದೆ ಒಂದು ಆಕಳು ನಾನು ಇಡ್ತೀನಿ ಯಾವತ್ತೂ. ಕೃಷ್ಣನ ಮುಂದೆ ಬೇಕಲ್ಲ ಗೋಪಿ ಇಲ್ದಿರ ಗೋಪಿ ಇಲ್ಲ. ನನ್ನ ಕೃಷ್ಣನ ಮುಂದೆ ಗೋಪಿ ಇಲ್ಲ ಅಂತೇಳಿ ನನ್ನ ಹತ್ರ ನಾನು ಆಕಳು ಇಟ್ಟೀನಿ. ನೋಡಿ, ಕಾಮಧೇನು ಇಟ್ಟೀನಿ. ಸಣ್ಣ ಇವೇನ ಇವು ಹುಲಿ, ಸಿಂಹ, ಆನೆ, ಮತ್ತು ಇದು ಏನಿದು ಒಂಟಿ ಎಲ್ಲ ನಾ ಇಲ್ಲಿ ಇಡ್ಲಾಕತ್ತೀನಿ ಡೆಕೋರೇಷನ್ ಸಲಕ. ನೋಡಿರಿ ಫ್ರೆಂಡ್ಸ್, ನಾನು ಇಷ್ಟು ಮಾಡ್ಕೊಂಡೆ. ಇದು ನೋಡಿರಿ, ಬಿದ್ದು ಬಿಟ್ಟದ. ಇದಕ್ಕೆ ನಾನು ಮತ್ತೆ ಸೀದಾ ಇಡ್ತೀನಿ. ಮನ್ಯಾಗ ಮಕ್ಕಳು ಇದ್ದರು ಅಂತಂದ್ರೂ, ಮನ್ಯಾಗ ಮೊಮ್ಮಕ್ಕಳಾಗಲಿ ಯಾರೇ ಆಗಲಿ ಇದ್ರಂದ್ರೆ ಅವ್ರಿಗೂ ಮನಸ್ಸು ಬರ್ತದೆ ನಮ್ಮ ಗಾರ್ಡನ್ ಎಷ್ಟು ಚಲೋ ಅದ ಅಂತ. ನಮಗೂ ಕುಂತು ಕೂಡಕ್ಕೆ ಮಾಡೋಕೆ ಮನಸ್ಸು ಬರ್ತದೆ. ನಮ್ಗೆ ನೋಡ್ಲಕ್ಕೂ ಕಣ್ಣಿಗೆ ಎಷ್ಟು ಚಂದ ಕಾಣಿಸ್ತದಲ್ಲ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಇದ್ರ ಮ್ಯಾಲೆ ನೋಡಿ, ಒಂದು ಕೃಷ್ಣನ ಟೊಪಿಯಾರಿ ಮೇಲೆ ಒಂದು ಕೋತಿ ಕೂಡ್ಸೀನಿ ನಾನು. ನೋಡಿ, ನಮಗೆ ಜಾಸ್ತಿ ಏನೂ ಬೇಕಾಗಿಲ್ಲ ಫ್ರೆಂಡ್ಸ. ನಮ್ಮಲ್ಲಿ ಏನು ಸಾಮಾನು ವೇಸ್ಟ್ ಅದು ಏನು ಇರ್ತಾವೆ ಅದರಲ್ಲೇ ನಾವು ಮಾಡ್ಕೊಂಡ್ರು ಎಷ್ಟು ನಾವು ಚಲೋ ಮಾಡ್ಕೋಬೋದು ಅಂತ ನಿಮಗೊಂದು ಸಣ್ಣದೊಂದು ನಾನು ಟಿಪ್ಸ್ ಹೇಳಕತ್ತೀನಿ ಫ್ರೆಂಡ್ಸ್. ನೀವು ಮನ್ಯಾಗ 2-3 ಗಿಡ ಬೆಳೆಸಿ ಹಿಂಗೆ ನೀವು ಡೆಕೋರೇಷನ್ ಮಾಡ್ಕೋಬೋದು. ಒಂದು ಏನಾರ ನಿಮ್ಮ ಮನ್ಯಾಗ
ಸಣ್ಣದೇ ಮನೆ ಇರಲಿ, ಒಂದು ಗ್ಯಾಲ್ರಿ ಇರಲಿ, ಏನೇ ಇರಲಿ ಹಿಂಗೆ ಮಾಡ್ಕೋಬೋದು ಅಂತ ನಾನು ಹೇಳೋ ಪ್ರಯತ್ನ ಮಾಡಕತ್ತೀನಿ ಫ್ರೆಂಡ್ಸು. ಇನ್ನೂ ಭಾಳ ಅದ ನನಗೆ ಕೆಲಸ, ಇನ್ನೂ ಭಾಳ ಕೆಲಸ ಅದ. ಇದೊಂದು ರಿಪೋರ್ಟ್ ಮಾಡೋದದ ನನಗೆ. ಇದೊಂದು ಡಬ್ಬಿದಾಗ ಇಟ್ಟಿನಲ್ಲ, ಇದಕ್ಕೊಂದು ರಿಪೋರ್ಟ್ ಮಾಡಬೇಕು. ನಾನು ಹ್ಯಾಂಗಿಂಗ್ ಬಾಸ್ಕೆಟ್ದಾಗ ಹಾಕಬೇಕು ಅಂಥೇಳಿ ಇವಷ್ಟು ನಾನು ಹ್ಯಾಂಗಿಂಗ್ ಬಾಸ್ಕೆಟ್ ಎಲ್ಲ ಇವೆಲ್ಲ ಹ್ಯಾಂಗಿಂಗ್ ಬಾಸ್ಕೆಟ್ ಅವಲ್ಲ, ಇವಕ್ಕೂ ಒಂದು ಸಲ ನಾನು ಇಲ್ಲಿ ಹಾಕಬೇಕು. ಇಲ್ಲಿ ಇದು ನಾನು ಮಾಡಿಸಿನಲ್ಲ, ಇದು ಸ್ಟ್ಯಾಂಡ, ಇಲ್ಲಿ ನನಗೆ ಹ್ಯಾಂಗ್ ಮಾಡೋದದ. ಇವೆಲ್ಲ ರಿಪೋರ್ಟ್ ಮಾಡ್ಕೋಬೇಕು. ಇನ್ನು ಭಾಳ ಕೆಲಸ ಅದ ಫ್ರೆಂಡ್ಸ್ ನನಗೆ. ನಿಮಗೆಲ್ಲ ನಾ ಮಾಡಿ ತೋರಿಸ್ತೀನಿ ಇವಾಗ. ಇಷ್ಟೊಂದು ಗಿಡಗಳವ ನನಗಿನ್ನು. ಇದಕ್ಕೆ ನೀರು ಸಾಲಲಾಗ್ಯಾವಲ್ಲ, ಈಗ ಮಳೆ ಬರ್ಲಾಗ್ಯದ, ನೀರು ಸಾಲಲಾಗ್ಯಾವ ಅಂತೇಳಿ. ಇದಿಷ್ಟು ಪಾಟ್ ಅವಲ್ಲ, ನಾನು ಇದು ಗಿಡ ಎಷ್ಟು ಒಣಗಿದ್ದು ಎಲ್ಲ ಪಾಟ್ಗಳು ಒಣಗ್ಯಾವಲ್ಲ, ಮತ್ತು ನಾನು ರಿಪೋರ್ಟ್ ಮಾಡ್ಕೊಳಕತ್ತೀನಿ. ಇವು ಮತ್ತೆ ಹೊಸ ಗಿಡ ಹಾಕಿ ಇವನ್ನ ಹ್ಯಾಂಗ್ ಮಾಡ್ತೀನಿ ಫ್ರೆಂಡ್ಸ ನನ್ನ ಗಾರ್ಡನ್ದಾಗ. ಎಲ್ಲ ಪಾಟ್ಗಳು ಎಲ್ಲ ಒಣಗೋಗ್ಯಾವಲ್ಲ ಫ್ರೆಂಡ್ಸ, ಇದೆಲ್ಲ ನಾನು ಖಾಲಿ ಮಾಡಕತ್ತೀನಿ. ಖಾಲಿ ಮಾಡಿ ನಾನು ಬೇರೆ ಗಿಡಗಳು ಹಾಕ್ತೀನಿ. ಇದ್ರಾಗ ಬೇರೆ ಗಿಡಗಳು ಹಾಕಿ ನಾನು ಹ್ಯಾಂಗ್ ಮಾಡ್ದಲ್ಲ, ಮತ್ತು ನನ್ನ ಗಾರ್ಡನ್ದಾಗ ಒಂದು ಹೊಸ ಲುಕ್ ಬರ್ತದೆ. ನಾನು ನಿಮ್ಗೆ ತೋರಿಸ್ತೀನಿ. ಇದು ನಾನು ಬೆಂಗಳೂರಿಂದ ತಂದಿದ್ದ ಇದು ಗಿಡ. ಇದು ಯಾಕೋ ನನಗೆ ಒಣಗಕತ್ತದೆ, ಬರಲೇ ಆಗ್ಯದ ಒಟ್ಟು. ನಾ ಇದಕ್ಕೆ ಸುಮ್ಮನೆ ಬಿಕಾಟೆ ಬಿಡ್ತೀನಿ. ಯಾಕಂದ್ರೆ ಒಂದು ವರ್ಷ ಆಯಿತು ಇದು ಗಿಡ ಬೆಳೆಯಲ್ಲೂ ಆಗ್ಯದ, ಏನಿಲ್ಲ ಫ್ರೆಂಡ್ಸ. ಇದನ್ನು ನೋಡ್ತೀನಿ, ಒಂದ್ರದಾಗ ಹಚ್ಚಿ ನಾನು ನೆರಳಿಗೆ ಇಡ್ತೀನಿ. ಮತ್ತು ಇದು ನೋಡಿರಿ, ನಾನು ಮುರಿದೇ ಹೋಯ್ತು ನೋಡ್ರಿ. ಈಗ ಹಿಂಗೆ ಪಾಟ್ಗಳು ಮುರಿತಾವೆ ಫ್ರೆಂಡ್ಸ. ಮುರಿದು ಅಂದ್ರೆ ಇದು ಒಂದು ವೇಸ್ಟ್ ಆಯ್ತು ನೋಡಿರಿ. ಅದು ವೇಸ್ಟ್ ಆದರೆ ಏನಾಯಿತು, ಇದು ಒಂದು ನನಗೆ ಕೆಲ್ಸಕ್ಕೆ ಬರ್ತಲ್ಲ, ಇದು ನಾನು ಇಟ್ಕೊತೀನಿ. ಇದು ನಾನು ಆನ್ಲೈನ್ಲೇ ತರಿಸಿದ್ದೆ. ಇವು ಅಂದ್ರೆ ಹಿಂಗಾಗ್ಯಾವ, ಸ್ವಲ್ಪ ಕಡಿಮೆ ರೇಟ್ ನೋಡಿ ತರಿಸ್ತಾರೆ, ಹಿಂಗೆ ಆಗ್ತಾವ ಫ್ರೆಂಡ್ಸ. ಇವು ಇಲ್ಲೇ ತೊಗೊಂಡಿದ್ದೆ ನಾನು. ಇವು ಚಲೋ ಅವ ನೋಡಿರಿ ಪಾಟ್. ಇವು ಹ್ಯಾಂಗ್ ಮಾಡೋಕ್ಕೂ ಚಲೋ ಅನ್ನಿಸ್ತಾವ, ಮತ್ತು ಇವಕ್ಕೆ ಏನು ಆಗಂಗಿಲ್ಲ. ಇವು ನಾವು ಹ್ಯಾಂಗ್ ಮಾಡ್ಬೋದು ಹಿಂಗೆ. ಇವು ಅಂದ್ರೆ ಸ್ವಲ್ಪ ಜಾಸ್ತಿ ದಿನ ಉಳಿತಾವ. ಇವು 100 ರೂಪೀಸ್ಗೊಂದವಲ್ಲ, ಜಾಸ್ತಿ ದಿನ ಉಳಿತಾವೆ. 100 ರೂಪಾಯಿಗೆ ಒಂದು ಹ್ಯಾಂಗಿಂಗ್ ಪಾಟ್ ತಂದಿದ್ದೆ ನನ್ನ. ಬಾಸ್ಕೆಟ್ ಅಂತಾರೆ ಇವಕ್ಕೆ, ಬಾಸ್ಕೆಟ್ ಪಾಟ್ ಅಂತ. ಇವು 100 ರೂಪಾಯಿಗೊಂದು ತಂದಿದ್ದೆ ನಾನು. ಇದ್ರಾಗೆ ಇವು ಸ್ವಲ್ಪ ದೊಡ್ಡ ಅವ. ಇವು 120 ಹಂಗೆ ಒಂದು ಬೀಳ್ತಾವೆ ಫ್ರೆಂಡ್ಸ್. ಇವು ಅಂದ್ರೆ ಇದ್ರಾಗ ನಾವು ಈಗ ಸ್ಪೈಡರ್ ಪ್ಲಾಂಟ್ ಅದು ಹಚ್ಚಿದೀವಿ ಅಂತಂದ್ರೆ ಕೆಳಗೆ ಬರ್ತಾವಲ್ಲ ಬೆಳ್ಳಿ ಅಪ್ಲೆ. ಇದು ಸ್ಪೈಡರ್ ಪ್ಲಾಂಟ್ ಆಗಲಿ, ಮನಿ ಪ್ಲಾಂಟ್ ಆಗಲಿ ಇದ್ರಾಗ ಹಚ್ಚಬೇಕು. ಇವು ಭಾಳ ಚಂದ ಕಾಣಿಸ್ತಾವೆ. ನಾನು ಇದೊಂದು ಪಾಟ್ ರೆಡಿ ಮಾಡಿದೆ. ಇದೊಂದು ರಿಪೋರ್ಟ್ ಮಾಡ್ಕೊಂಡೆ. ಇದೊಂದು ಗಿಡ ತೆಗೆದಕ್ಕೆ ಇದ್ರಾಗೊಂದು ರಿಪೋರ್ಟ್ ಮಾಡ್ಕೊಂಡು, ಮತ್ತು ಇದ್ರಾಗೊಂದು ರಿಪೋರ್ಟ್ ಮಾಡ್ಕೊಂಡೆ. ನಿಮಗೆ ತೋರಿಸಲಿಲ್ಲ, ನಾನು ದೊಡ್ಡದು ಆತದ ವಿಡಿಯೋ ಅಂಥೇಳಿ ನಾನು ತೋರಿಸಲಿಲ್ಲ ಫ್ರೆಂಡ್ಸ. ಇದೊಂದು ರಿಪೋರ್ಟ್ ಮಾಡ್ಕೊಂಡೆ ನಾನು ಇವು 2-3 ಅವ. ಇವನು ನಾನು ರಿಪೋರ್ಟ್ ಮಾಡ್ಕೋತೀನಿ, ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ. ಇದೆಲ್ಲ ನೋಡಿ ನಾನು ಏನು ಎಲೆ ಹಾಕಿದ್ದಲ್ಲ, ಇದೆಲ್ಲ ಎಲೆ ಹಂಗೆ ಕೊಳೆತು ಹಿಂಗಾಗ್ಯದ ನೋಡಿರಿ, ಎಷ್ಟು ಚಲೋ ಆಗ್ಯದ. ಇದೇ ಗೊಬ್ಬರ ಆಗೋದಂದ್ರೆ ನಮ್ಮ ಮಣ್ಣಿನಾಗ ಇದೇ ಗೊಬ್ಬರ ಆಗ್ತದೆ. ಇವಾಗ ನಾನು ಸ್ವಲ್ಪ ಮೆಂತಿ ಪಲ್ಯ ಸೋಸಿದ್ದು, ಮನ್ಯಾಗ ಪಲ್ಯ ತರ್ತೀವಲ್ಲ, ಮೆಂತಿ ಪಲ್ಯ ಸೋಸಿದ್ದು ನಾನು ಮತ್ತು ಇದ್ರಾಗೆ ಮಣ್ಣಿನಾಗೆ ಮಿಕ್ಸ್ ಮಾಡೀನಿ. ಸಬ್ಸಿ ಪಲ್ಯ, ಮೆಂತಿ ಪಲ್ಯ, ಇದು ಸಬ್ಸಿ ಪಲ್ಯ ಅದ ನೋಡಿರಿ. ಇದು ಮೆಂತಿ ಪಲ್ಯ ಮಣ್ಣಿನಾಗೆ ಮಿಕ್ಸ್ ಮಾಡೀನಿ. ನಾನು ಯಾವುದು ಪಲ್ಯ ಸೋಸಿದ್ದು ನಾನು ಹೊರಗಡೆ ಒಟ್ಟು ಚೆಲ್ಲಂಗಿಲ್ಲ. ಇವು ನಾನು ರಿಪೋರ್ಟ್ ಮಾಡ್ಕೋತೀನಿ, ಇದ್ರೊಳಗೆ ಹಾಕ್ಕೊಂಡು ಹ್ಯಾಂಗ್ ಮಾಡ್ತೀನಿ ಬಾಸ್ಕೆಟ್ಗಳು. ನಾನು ಎಲ್ಲ ರೆಡಿ ಆದಮೇಲೆ ಮತ್ತೆ ನಿಮ್ಗೆ ಅದ್ರ ಲುಕ್ ಒಂದು ಸಲ ತೋರಿಸ್ತೀನಿ.